ಈ ಬಾರಿ ಎರಡೆರಡು ಬಾರಿ ಬಂದ್ ಆಗಿಬಿಡುತ್ತಾ ಕರುನಾಡು. ಆಲ್ರೆಡಿ ಕರ್ನಾಟಕ ಬಂದು ಅಂತ ಮಾತಾಡ್ತಾ ಇದ್ದಾರೆ. ಮಹಾರಾಷ್ಟ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಬೆಳಗಾವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಾಲಕರಿಗೆ ಮಸಿ ಬಳಿಯೋದು, ನಿರ್ವಾಹಕರಿಗೆ ಮಸಿ ಬಳಿಯೋದೆಲ್ಲ ಆಗಿತ್ತಲ್ಲ. ಇದಾದ್ಮೇಲೆ ಕರ್ನಾಟಕ ಬಂದ್ ಮಾಡಿಬಿಡ್ತೀವಿ ಅಂತ ಹೇಳಿ ವಾಟಾಳ್ ನಾಗರಾಜ್ ಅವರು ಮಾತಾಡಿದರು. ಇದೀಗ ಅದಾದ ಮೇಲೆ ಕನ್ನಡ ಪರ ಸಂಘಟನೆಗಳು ಅನೇಕವು ಇದಕ್ಕೆ ನಾವು ಸಪೋರ್ಟ್ ಮಾಡಲ್ಲ, ನಾವು ಬಂದ್ ಮಾಡಿದ್ರೆ ನಮಗೆ ಲಾಸ್ ಆಗುತ್ತೆ, ನಮ್ಮ ಮನೆಯವರಿಗೆ ತೊಂದರೆ ಆಗುತ್ತೆ, ನಮ್ಮ ಊಟ ಕಷ್ಟ ಆಗುತ್ತೆ, ಹಾಗಾಗಿ ಇದು ಈ ಥರ ಬಂದ್ ಮಾಡಿಕೊಳ್ಳೋದ್ರಿಂದ ಅರ್ಥ ಇಲ್ಲ ಅಂತ ನಾರಾಯಣಗೌಡರು ಒಂದು ಕಡೆ ಮಾತಾಡಿದರು. ಇದೀಗ ಸರ್ಕಾರದ ವಿರುದ್ಧವಾಗಿ ಖಾಸಗಿ ಸಾರಿಗೆ ಸಂಘಟನೆಗಳು ಸಿಡಿದೆದ್ದಿವೆ. ಇಲ್ಲಿ ಖಾಸಗಿ ಸಾರಿಗೆ ಸಂಘಟನೆ ಕಡೆಯಿಂದ ಕರ್ನಾಟಕ ಬಂದ್ನ ಸೂಚನೆ ಒಂದು ಕಡೆ ಸಿಗ್ತಾ ಇದೆ. ಶಕ್ತಿ ಯೋಜನೆಗಳಿಂದ ಖಾಸಗಿ ಬಸ್ಗಳಿಗೆ ದೊಡ್ಡ ಹೊಡೆತ ಬಿದ್ದುಬಿಟ್ಟಿದೆ. ಇಲ್ಲಿ ಶಕ್ತಿ ಯೋಜನೆ ಮಾಡ್ತಾ ಇದ್ದಾರಲ್ಲ, ಇದರಿಂದ ಖಾಸಗಿ ಬಸ್ಗಳ ಕಡೆಗೆ ಜನನೇ ಬರಲ್ಲ. ಶಕ್ತಿ ಬಸ್ ಯಾವಾಗೂ ಇದ್ದೇ ಇರ್ತವೆ, ಅಲ್ಲಿ ಹೋಗ್ತಾರೆ, ಟಿಕೆಟು ತೊಗೊಳ್ತಾರೆ, ದುಡ್ಡಂತೂ ಕೊಡೋ ಹಾಗಿಲ್ಲ ಅಲ್ಲಿ. ಹಾಗಾಗಿ ಇದು ಖಾಸಗಿ ಬಸ್ಗಳ ಕಡೆಗೆ ಜನ ಬರದೇ ಇರೋದಕ್ಕೆ ಒಂದು ಕಾರಣ ಆಗ್ತಾ ಇದೆ. ಪ್ರಯಾಣಿಕರಂತೂ ಬರ್ತಾ ಇಲ್ಲ, ಇಲ್ಲಿ ತುಂಬ ಲಾಸ್ ಆಗ್ತಾ ಇದೆ ನಮಗೆ. ಹೀಗಾಗಿ ನಮಗೆ ತೆರಿಗೆ ವಿನಾಯಿತಿ, ಟ್ಯಾಕ್ಸ್ ಎಕ್ಸಂಪ್ಷನ್ ಕೊಡಬೇಕು ನಮಗೆ ಅಂತ ರಾಜ್ಯ ಖಾಸಗಿ ಸಾರಿಗೆ ಸಂಘಗಳ ಒಕ್ಕೂಟದ ಅಧ್ಯಕ್ಷ ನಟರಾಜ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. 4 ಬೇಡಿಕೆ ಈಡೇರಿಸಬೇಕು ಅಂತ ಹೇಳಿ ಮಾರ್ಚ್ 22ನೇ ತಾರೀಕಿನವರೆಗೂ ಕೂಡ ಗಡುವನ್ನು ಕೊಟ್ಟಿದ್ದಾರೆ. ಬೇಡಿಕೆ ಈಡೇರದೇ ಇದ್ದರೆ ಮಾರ್ಚ್ 23, 24ಕ್ಕೆ ಮೀಟಿಂಗನ್ನು ಮಾಡಿ ಬಂದ್ ಘೋಷಣೆ ಮಾಡ್ತೀವಿ. ಈಗಾಗಲೇ ಕರ್ನಾಟಕ ಬಂದ್ಗೆ ಕನ್ನಡ ಸಂಘಟನೆಗಳು ಕರೆಯನ್ನು ಕೊಟ್ಟಿವೆ. ಇಲ್ಲಿ ಈಗ ಖಾಸಗಿ ಸಾರಿಗೆ ಒಕ್ಕೂಟ ಕೂಡ ಬಂದ್ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಎಲ್ಲ ಒಂದು ರೀತಿಯಲ್ಲಿ 2023ರಿಂದ 2025 ಸುಮಾರು ಇವಾಗ 1.5 ವರ್ಷ ನಾವು ಕಳೆದಿದ್ದೀವಿ. 1.5 ವರ್ಷಗಳಲ್ಲಿ ಅತಿ ಮುಖ್ಯವಾದಂಥ ಬೇಡಿಕೆ ಹೊತ್ತಿದ್ದಂಥದ್ದು ಆಟೋ ರಿಕ್ಷಾಗೆ ಸಂಬಂಧಪಟ್ಟಂತೆ ಬೈಕ್ ಟ್ಯಾಕ್ಸಿಯನ್ನು ಸಂಪೂರ್ಣವಾಗಿ ಬೆಂಗಳೂರು ನಗರದಲ್ಲಿ ನಿಷೇಧಿಸಿ ಎನ್ನುವಂಥದ್ದು. ಎರಡನೇದು ಬಸ್ ಮಾಲೀಕರ ಒಂದು ಬೇಡಿಕೆಗೆ ಸಂಬಂಧಪಟ್ಟಂತೆ ತೆರಿಗೆಯನ್ನು, ರಸ್ತೆ ತೆರಿಗೆಯನ್ನು ಕಡಿತಗೊಳಿಸಿ ಅಂತ ಹೇಳ್ತಕ್ಕಂಥದ್ದು. ಟ್ಯಾಕ್ಸಿಗೆ ಸಂಬಂಧಪಟ್ಟಂತೆ ಒಂದು ನಗರ ಒಂದು ದರ ಅನ್ನೋವಂಥ ಒಂದು ನೋಟಿಫಿಕೇಷನನ್ನು ಹೊರಡಿಸಿ ಅಂತ ಹೇಳಿದ್ವಿ. ಆದರೆ ನೋಟಿಫಿಕೇಷನ್ನ ಹೊರಡಿಸಿದ್ದಾರೆ. ಏನು ನ್ಯಾಯಾಲಯದಲ್ಲಿ ಯಾವುದೋ ಒಂದು 2016ರ ಒಂದು ಅಗ್ರಿಗೇಟರ್ ಕಂಪನಿಗಳು ಹಾಕೊಂಡಿರ್ತಕ್ಕಂಥ ಒಂದು ಕೇಸನ್ನು ನಿದರ್ಶನವಾಗಿ ಕೊಟ್ಟು ಇವತ್ತು ಅದು ಒಂದು ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ಬಂದಿಲ್ಲ. ಮತ್ತು ಗೂಡ್ಸ್ ವಾಹನಗಳಿಗೆ ಸಂಬಂಧಪಟ್ಟಂತೆ ತಮಗೆಲ್ಲ ಮಾಧ್ಯಮದ ಮಿತ್ರಗಳ ಬಾರಿ ಮೋಸ್ಟ್ಲಿ ಕ್ಲಿಪ್ಪಿಂಗ್ ಇರುತ್ತೆ ಅಂತ ಅನಿಸುತ್ತೆ. 2023 ವೇದಿಕೆಗೆ ಬಂದಂಥ ನಮ್ಮ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು, ಅನಧಿಕೃತವಾಗಿರ್ತಕ್ಕಂಥ ಎಲ್ಲ ವಾಹನಗಳಿಗೆ ಸಂಬಂಧಪಟ್ಟಂಥ ಅದು ಪೋರ್ಟರ್ ಆಗಿರ್ಬೋದು, ಉಬರ್ ಓಲಾ ಆಗಿರ್ಬೋದು, ರ್ಯಾಪಿಡೋ ಆಗಿರ್ಬೋದು, ಅಂಕಲ್ ಅನ್ನುವಂಥ ಒಂದು ಕಂಪನಿ ಆಗಿರ್ಬೋದು, ಯಾವುದು ಸೇವೆಗಳು ಆನ್ಲೈನಲ್ಲಿ ಕೊಡ್ತಾ ಇವೆ, ರಾಜ್ಯದಲ್ಲಿ ಲೈಸೆನ್ಸನ್ನು ಪಡ್ಕೊಳ್ಳದಿರ ಅದೇನಾದರೂ ಇಲ್ಲಿ ಕಾರ್ಯ ನಿರ್ವಹಿಸ್ತಾ ಇದ್ದರೆ ಅದನ್ನೆಲ್ಲವನ್ನು ಕರ್ನಾಟಕ ರಾಜ್ಯದಿಂದ ಕಿತ್ತೊಗೆಯುವಂಥ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು. ಆದರೆ ಇವತ್ತು ಪ್ರೆಸೆಂಟ್ ಪರಿಸ್ಥಿತಿಯಲ್ಲಿ ಮಾನ್ಯ ಸಚಿವರು ಸರ್, ಇವತ್ತು ಕರ್ನಾಟಕ ರಾಜ್ಯ ಕಾಣಿಸೋದಿರೋ ರೀತಿಲಿ ತಿರ್ಗಾ ಅಧಿಕಾರಿಗಳು ಕಿವಿ ಕೇಳಿಸೋದು ರೀತಿಲಿ ಇರೋದ್ರಿಂದ, ಎಲ್ಲ ಆನ್ಲೈನ್ ಸಂಸ್ಥೆಗಳು ಪರ ನಿಂತಿರೋದ್ರಿಂದ ಎಲ್ಲ ಚಾಲಕರು ಇವತ್ತು ಕರ್ನಾಟಕದಲ್ಲಿರುವಂಥ ಹಲವಾರು ಸಂಘ ಸಂಘಟನೆಯವರು ಏನು ನೊಂದ ಚಾಲಕ ವೇದಿಕೆ ಸಂಘಟನೆ ಅದು ದಯಮಾನ ಅಂತ ಏನು ಕೋರಿದೆ. ಅದಕ್ಕೆ ಇವಾಗ ಆಲ್ರೆಡಿ ನಮ್ಮ ಹತ್ರ ಒಂದು 3000 ಪತ್ರಗಳು ಬಂದಿದೆ. ಇದನ್ನು ನಾವು ರಾಷ್ಟ್ರಪತಿಗೆ ತಲುಪಿಸುವಂಥ ವ್ಯವಸ್ಥೆ ಮಾಡ್ತೀವಿ. ಮಧ್ಯಕ್ಕೆ ಬಂದು ಅವರು ಚಾಲಕರಿಗೆ ನ್ಯಾಯ ಒದಗಿಸ್ಕೊಡುವಂಥ ವ್ಯವಸ್ಥೆಗಳನ್ನ ಮಾಡಬೇಕು.